ಕೇವಲ ಪರಿಚಯವನ್ನು ಏಕಮುಖವಾಗಿರಬಾರದು. ಹೌದಂತೆ ಅಲ್ವಾ? ಅಲ್ಲ, ಇಷ್ಟಕ್ಕೂ ನನ್ನನ್ನು ಕೇಳಿದಂತೆ ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಕೇಳಿದ್ದು ಸೂಕ್ತವೂ ಹೌದು, ಹೇಳುವುದು ಸರಿಯಾದದ್ದೇ ಹೌದು. ಒಂದು ವೇಳೆ ನಾನು ಪರಿಚಯವನ್ನು ಹೇಳಿದೆ ಹಾಗೆ ಹೋದೆ ಅಂತಾದ್ರೆ ನಾಳೆ ದಿವಸ ಏನ್ ತಿಳಿಲಿಕ್ಕಿಲ್ಲ ನೀನು. ಇವನು ಯಾವನೋ ಒಬ್ಬ ವಿಳಾಸದಲ್ಲಿ ಹೋದವೋ ನನ್ನಲ್ಲಿಗೆ ಬಂದ, ಪರಿಚಯವನ್ನು ಕೇಳಿಕೊಂಡು ಹೋದ. ಕೆಲವರಿಗೆ ಹೇಳಬಹುದಾದಂತ ವಿಳಾಸ ಇರುವುದಿಲ್ಲ, ನಮ್ದಾಗ ಅಂತವ್ರು ಹೇಳುದಿಲ್ಲ. ನಮ್ದು ಹೇಗೆ ಗೊತ್ತಾ, ತ್ಯಾಗದಷ್ಟು ಬರ್ತದೆ. ಹೌದೇ? ಎಲ್ಲಿವರೆಗೆ ಕೇಳು, ನಮ್ಮ ವಿಳಾಸ ಹೇಳಬೇಕು ಅಂತ ಒಳ್ಳೊಳ್ಳೆ ಶಬ್ದ ಇರುತ್ತೆ, ಶಬ್ದ ಭಾಂಡಾರ ಕೈ ಹಾಕಿದ್ರೆ ಆ ಶಬ್ದ ಕೈ ಹಾಕಲ್ಲ, ಈ ಶಬ್ದ ಕೈ ಹಾಕಲ್ಲ, ಆ ಶಬ್ದ ಕೈ ಹಾಕಲ್ಲ, ಈ ಶಬ್ದ ಕೈ ಹಾಕಲ್ಲ ಎನ್ನುವ ತಲೆಬಿಸಿ ಹೆಚ್ಚೆ ವಿನಃ ನಮ್ಗೆ ಹೆಸರಳಿಕ್ಕೆ ಅಂತ ಸಮಸ್ಯೆ ಇಲ್ಲ. ಆದಷ್ಟು ಬೇಗ ಮನೆಗೆ ಹೋಗ್ಬೇಕು, ಬೇಗ ಸಿಕ್ಕುವ ಶಬ್ದದಲ್ಲಿ ಹೇಳಿ. ನೀನು ಸ್ವಲ್ಪ ಅವಸರದಲ್ಲಿ ಇದ್ದೆ ಅಂತ ಆಯ್ತು. ಬಹಳ ಒಳ್ಳೇದು. ಈಗ ಕೇಳಬಹುದು, ಸುರ ನರ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಹೊರಗಾದಿಗಳು ಸಹ ನನ್ನನ್ನು ಮೆಚ್ಚಿಕೊಂಡಿದ್ದಾರೆ. ಅಂತಹ ವೀರ ವಿಕ್ರಮವನ್ನು ತೋರಿಸುವಂತಹ ಸೌಭನಗರದ ದೊರೆ ಸಾರ್ವಭೌಮನೆಂದರೆ ನಾನೇ. ಸಾರ್ವಭೌಮತಿಗಳಂದ್ರೆ ತಾವೇ? ಅದೇನು ಇಷ್ಟು ಈ ವಯಸ್ಸಿನಲ್ಲಿ ಕಾಶಿ ಯಾತ್ರೆಗೆ ಬಂದಿದ್ದೀರಿ ಅಂತ ಜೀವನದ ಚಿಕಿತ್ಸೆ ಬಂದು ಯೌವನದಲ್ಲಿ ವೈರಾಗ್ಯ ಬಂದು ಈ ಕಡೆ ತಿರುಗಾಟ ಬಂದು ತಿಳ್ಕೊಂಡ್ಯಾ? ನಾನು ಕೇಳಿಸಿದಂತಹ ಸುದ್ದಿ ಕಾಶಿ ನಗರದಲ್ಲಿ ಹೀಗೊಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಎಂಬ ಹಾಗೆ. ನಮ್ದಲ್ಲಿ ಹಾಗೆ ಗೊತ್ತಾ, ಕಾರ್ಯದಿದ್ದು ತೊಂದರೆ ಇಲ್ಲ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕ್ಷೇತ್ರ, ಒಳ್ಳೆ ಜನರು ಸೇರ್ತಾರೆ ಅಂತ ಆದ್ರೆ ಅದು ಹೋಗಿ ಒಳ್ಳೆ ವಿಷಯವನ್ನು ತಿಳ್ಕೊಂಡು ಬರುವಂತ ಜಾಯಮಾನ ಎಷ್ಟು ದಿವಸ ಮಾಡಿಕೊಂಡು ಬಂದದ್ದು ಹೀಗೆ. ಇನ್ನು ಮುಂದೆ ಹೇಗಾಗ್ತದೆ ಗೊತ್ತಿಲ್ಲ. ಒಳ್ಳೇದನ್ನು ತಿಳ್ಕೊಂಡು ಬರ್ಲಿಕ್ಕೆ ಹೇಳದೆ ಹೋದ ದಿವಸ ನಡೀತದೆ ಅಲ್ವಾ? ಒಳ್ಳೆ ಕಾರ್ಯಕ್ರಮ ಹಾಳು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ. ನಮ್ಮ ಜಾಯಮಾನವೇ ಅದಲ್ಲ. ಏನಾದ್ರೂ ನಾವು ಹೋದ ಮೇಲೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಪುಷ್ಟಿ ಬರ್ತದೆ, ಸಾವಿರಾರು ಮಂದಿಗಳು ಮೆಚ್ಚುವಂತಹ ಪ್ರದರ್ಶನ ನೀಡ್ತೇವೆ ವಿನಃ ಇನ್ನು ಬೇಡಪ್ಪ ಎನ್ನುವ ಹಾಗೆ ನಮಸ್ಕಾರ ಮಾಡುವಂತಹ ಕಾರ್ಯಕ್ರಮ. ಹಾಗಾದ್ರೆ ತಾವು ಸಾರ್ವಭೌಮತಿಗಳು ಇಲ್ಲಿಗೆ ಬಂದು ಯಾವ ಉದ್ದೇಶದಿಂದ ಬಂದಿದ್ದೀರಿ? ನಿನ್ನನ್ನು ಕಂಡ ಮೇಲೆ ನನಗನ್ನಿಸಿದ್ದು ಹೀಗೆ ನೇರವಾಗಿ ಹೇಳ್ತೇನೆ. ನಮ್ದಲ್ಲ ಹಾಗೆ ಟಾ 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 ಟಾಣ ಮತ್ತೆ ನೈ 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 ಅಂತಿರುತ್ತೆ ಜಾಯಮಾನ, ನಮ್ಮದಲ್ಲ ಏನು. ಹಾಗಾಗಿ ಕೆಲವು ಸಾರಿ ನಾವು ಆಡುವಂತ ಮಾತು ಇನ್ನೊಬ್ಬರಿಗೂ ಅನುಮಾನವೂ ಹೌದು, ಕೆಲವು ಸಾರಿ ನಮಗೂ ಅಪಾಯ ತರ್ತದೆ. ಯಾಕೆ? ನಾವು ಸ್ವಲ್ಪ ಗಡಿಬಿಡಿ. ಹೌದು. ಯಾಕೆ ಅಂದ್ರೆ ಹೆಚ್ಚು ವಿಷಯವನ್ನು ಎಳೆದು ಬೇಡ ಅಂತ ಹೇಳಿಸಿಕೊಳ್ಳುವಂತ ವಾತಾವರಣ ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ಮುಗಿಸಿ ಬಿಡುವುದು. ನೇರವಾಗಿ ಹೇಳ, ನಿನ್ನ ಸುಂದರವಾದ ಕುಟುಂಬಕ್ಕೆ ನಾನು ಮಾರು ಹೋಗಿದ್ದೇನೆ. ನನ್ನನ್ನು ಮದುವೆಯಾಗಿ ನನ್ನ ಬಾಳ ಸಂಗಾತಿಯಾಗಿ ನನ್ನ ಮನವನ್ನು ಮನೆಯನ್ನು ಬೆಳೆಯುವಂತ ಭಾಗ್ಯ